ಅಫ್ಕೋರ್ಸ್ ನೀವು ಅವಾಗಲೇ ಹೇಳಿದ್ರಿ ನಮ್ಮ ಕನ್ನಡಿಗರಿಗೆ ಗೊತ್ತಾಗಬೇಕು ಅಂತ ನಾನು ಬಿಗ್ ಬಾಸ್ಗೆ ಹೋಗಿದ್ದು ಅಂತ. ಸೊ ಇವತ್ತು ಪ್ರಥಮ್ ಏನೇ ಆಗಿದ್ರು ಅದಕ್ಕೆ ಕಲರ್ಸ್ ಕನ್ನಡ ಮತ್ತೆ ಬಿಗ್ ಬಾಸ್ ಕಾರಣ. ಇವತ್ತು ನಾವಿವತ್ತು ಹೊಸ ಕಾರಲ್ಲಿ ಕುತ್ಕೊಂಡು ಇಂಟರ್ವ್ಯೂ ಮಾಡ್ತಿದೀವಿ ಅಂತಂದ್ರೆ ಅದು ಬಿಗ್ ಬಾಸ್ ಇಂದಾನೆ ತಾನೇ ಇದೆಲ್ಲ ಬಂದಿದ್ದು. ಬಿಗ್ ಬಾಸ್ ಇಂದ ಒಳ್ಳೆ ಐಡೆಂಟಿಟಿ ಬಂತು. ನನಗೆ ತುಂಬಾ ಹೆಮ್ಮೆ ಇದೆ ಆ ಶೋನ. ಯಾರಾದರೂ ಅದ್ರ ಬಗ್ಗೆ ತಪ್ಪ ಬರ್ತಾರೆ ನಂಗೆ ನೋವಾಗುತ್ತೆ. ಯಾಕೆಂದ್ರೆ ನಾನು ಹತ್ರದಿಂದ ನೋಡಿದ್ದೀನಿ. ನನಗೆ ಏನೂ ಗೊತ್ತಿಲ್ಲ ಅಂದೆ, ಸರ್ ನಾನು ಒಂಚೂರು ಮನೆಗೆ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಸರ್ ಅಂದೆ. ಯಾಕೆ ಅಂದರು, ಸರ್ ನೈಟ್ ಹೋಗಿದ್ದು ವಾಪಸ್ ಬಂದ್ಬಿಡ್ತಿದ್ದು ಕ್ಯಾಮ್ರಾಮನ್ ಮುಂದೆ, ಹಿಂಗೆ ಕ್ಯಾಮ್ರಾ ಹತ್ರ ಹಿಂಗೆ ಹೋಯ್ತಿದ್ದಂಗೆ ಮುಖ ಮುಚ್ಕೊಳ್ಳೋದು. ಅಲ್ಲೋ ಒಂದು 2 hours ಬಿಟ್ಬಿಡಿ ಸರ್ ಪ್ಲೀಸ್ ಸರ್. ಏನಿಲ್ಲ ಸರ್, ಇಲ್ಲಿಂದ ಗಾಡಿ ಡ್ರಾಪ್ ಮಾಡಿ ಕಣ್ಣಿಗೆ ಬಟ್ಟೆ ಕಟ್ಟಿ ವಾಪಸ್ ಅಲ್ಲಿ ನೋಟ್ ಎತ್ಕೊಂಡು, ಅದು ಬರೀ 3 days ಮಾತ್ರ ಎಕ್ಸ್ಚೇಂಜ್ಗೆ ಅವಕಾಶ ಐತೆ ಅಂತೆ, ಅದು ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ವಾಪಸ್ ಬಂದ್ಬಿಡ್ತೀನಿ, ದಯವಿಟ್ಟು ಬಿಗ್ ಬಾಸ್ ಪ್ಲೀಸ್ ಹಿಂಗೆ ಮಾಡಿ ಅಂತ ಕೇಳಿದೆ. ಕಾರ್ ಬಗ್ಗೆ ಹೇಳಿ. ಸೊ ಅದು ನಮಗೆ ಮೆಮೊರೀಸ್ ಆಗಿತ್ತು. ಕಾರ್ ಅಂದರೆ ಇದು ಮೊನ್ನೆ ನಾನು ಥಾರ್ನ ಇನಾಗ್ರೇಷನ್ ಮಾಡಿದೆ. ಇನಾಗ್ರೇಷನ್ ಅಕ್ಕ ಸಮ್ಮೇಳನಕ್ಕೆ ಹೋಗಿದ್ದೆ ಅಮೇರಿಕಾಗೆ. ಸಲ ತುಂಬ ಖುಷಿ ಆಯಿತು. ಅದು ಕೂಡ ನೋಡಿ ಇದೇ ಬಿಗ್ ಬಾಸ್ ಕೊಟ್ಟಿದ್ದು. ಇವತ್ತಿಗೂ ನೋಡಿ ನೀವು ಒಂದು ಮಾತು ಹೇಳಿದ್ರಿ ಸ್ಟಾರ್ಟಿಂಗ್ ಇಂಟರ್ವ್ಯೂಲಿ, ಪ್ರಥಮ ನೀನು ಬಿಗ್ ಬಾಸಿಂದ ನಿಮಗೆಲ್ಲ ಸಿಕ್ಕಿದೆ ಅಂತ. ನೇರವಾಗಿ ಹೇಳ, ಈಗ ಅಕ್ಕ ಸಮ್ಮೇಳನ ಅತಿ ದೊಡ್ಡ ಗೌರವ. ಈ ಸಲ ನನ್ನ ಸಿನಿಮಾ ಟೀಸರ್ ಲಾಂಚ್ ಆಯಿತು ಕರ್ನಾಟಕದಲ್ಲಿ. ಅದಕ್ಕೆ ಹೋಗೋ ಅವಕಾಶ ಕೂಡ ಇದೇ ಬಿಗ್ ಬಾಸ್ ಕೊಟ್ಟಿದೆ. ಅಲ್ಲಿ ನಂಗೊಬ್ಬರು ಪರಿಚಯ ಆಯಿತು, XUV ತುಂಬ ಚೆನ್ನಾಗಿದೆ ಅಂದಾಗ ಈ ಥರ ಚೇಂಜ್ ಮಾಡಬೇಕು ಅಂತ ಇದೆ ಸರ್. ವಿಶ್ವದಲ್ಲಿ ಎಲ್ಲರೂ ಈ ಪ್ರೈಸಿಗೆ ಸಿಗುತ್ತೆ ಅಂದರೆ ತೊಗೊಂಬಿಡಿ ಸರ್ ಅಂತ ಹೇಳಿದಾಗ ಒಂದೇ ಆಫರ್ ಕೊಟ್ಟರು. ನನಗೆ ಸರಿ ಅನಿಸ್ತು. ಟಕ್ಕನ್ DKD ಪೇಮೆಂಟಲ್ಲಿ ತಿರುಗಿಸ್ದೆ, ಒಂದು ಒಳ್ಳೆ ಕಾರ್ ಬಂತು. ನಾನು ಇದನ್ನು ಯಾವುದು ತೋರ್ಪಡಿಕೆ ಇದು ಯಾವುದು ಮಾಡಲ್ಲ. ನಾವು ತುಂಬ ಸರಳವಾಗಿ ಇಲ್ಲಿ ತನಕ ಬದುಕ್ತವರು ಹೀಗೆ ಇರ್ತೀವಿ. ಬಟ್ ಇದು ಚೇಂಜ್ ಆಗಬೇಕು ಅಂತಿತ್ತು, ಒಂದು ಬದಲಾವಣೆ. ಮದುವೆ ಆದ ತಕ್ಷಣ ಒಂದು ಬದಲಾವಣೆ ಆಗಲಿ ಅಂತ ಸಿನಿಮಾ ಕೆಲಸಗಳು ಬರೀ ಅದೇ ಇದ್ದೆ. 3 ತಿಂಗಳಿಂದ ನಾನು ಎಲ್ಲೂ ಹೋಗೋಕ್ಕೂ ಆಗಿಲ್ಲ. ನೀವೇ ನೋಡಿದ್ದೀರಾ, ನನಗಿಂತ ಹೆಚ್ಚು ನೀವೇ ನೋಡಿದ್ದೀರಾ. ಯಾವ ಕಾರ್ಯಕ್ರಮ ಆಗಲಿ ಎಲ್ಲೂ ಹೋಗಿಲ್ಲ. ಈಗ ಫಾರ್ ದ ಫಸ್ಟ್ ಟೈಮ್ DKD ನಡೀತಾ ಇತ್ತಲ್ಲ, ಬೆವರು ಸುರಿಸಿಲ್ಲ, ರಕ್ತ ಸುರಿಸಿದ್ದೀನಿ ಮೇಡಮ್, 3-4 ಸಲ ಹಿಟ್ ಮಾಡ್ಕೊಂಡಿದ್ದೀನಿ. ಅದೆಲ್ಲದರ ಪ್ರತಿಫಲ ಈ ಕಾರು. ಸೊ ನಾನು ಸಿನಿಮಾ ಮಾಡ್ಬೇಕಾದ್ರೆ ಅಷ್ಟೇ ತುಂಬ ಸರಳವಾಗಿ ಬದುಕ್ತಾನೆ. ನಂತರ ಇದ್ದಿದ್ದು ಎಷ್ಟು 3-4 ಲಕ್ಷ ರೂಪಾಯಿ ಕಾರ್ ಅಷ್ಟೇ ಇದ್ದಿದ್ದು, ಹಳೆ ಕಾರು. ಸೊ ಹಾಗೆ ಬದುಕಿದ್ದು ನಾನು. ಯಾವುದೇ ತೋರ್ಪಡಿಕೆ ನಾಟಕೀಯತೆ ಆಗಬಾರ್ದು ಅಂತ. ಇವತ್ತಿಗೆಲ್ಲ ಇದೆ, ಸಂತೋಷ. ಯಾವ ಕಾರ್ ಇದು? ಎಷ್ಟು ಲಕ್ಷ ಕೊಟ್ಟು ತಗೊಂಡ್ರಿ? ಇದು ಆನ್ ರೋಡು 20 lakhs ಸಮಥಿಂಗ್ ಇದೆ. ನನಗೊಂದು 4 lakhs ಡಿಸ್ಕೌಂಟ್ ಕೊಟ್ಟರು. 21.5 ಟಾಪ್ ಎಂಡ್ ಇದು XUV, ಎಕೋ ಫ್ರೆಂಡ್ಲಿ ಆ್ಯಂಡ್ ತುಂಬ ಪ್ರೀಮಿಯಂ ಕಾರ್ ಇದು. 21.5 ನನಗೆ ಕಡಿಮೆ ಕೊಟ್ಟರು. ಸೊ ಕೊಟ್ಟಕ್ಕೆ ಒಂದೇ ಪೇಮೆಂಟ್ ಅಲ್ಲಿ ಕೊಟ್ಟೆ, ಮುಗಿತು ಅಷ್ಟೇ. ನಂಗೆ ಕಾರ್ ಆನ್ ಮಾಡೋಕ್ಕೆ ಬರಲ್ಲ ರೀ. ಏನಾಗೋಯ್ತು ಅದೊಂದು ಘಟನೆ ಗೊತ್ತಾ? ನಿಮ್ಗೊಂದು ಮಜವಾದ ಹೇಳ್ತೀನಿ. ಹೆಸರು ಹೇಳಲ್ಲ. ಕೆಲವು ಸಮಯದ ಹಿಂದೆ, ಒಂದು 3-4 ವರ್ಷದಿಂದ ಒಂದು ಬೇರೆಯವ್ರ ಕಾರಲ್ಲಿ ಒಂದು ಈವೆಂಟ್ಗೆ ಹೋಗ್ತಾ ಇದ್ದೆ. ಯಾವ ಸ್ಟೇಷನ್, ಪೊಲೀಸ್ ಸ್ಟೇಷನ್ ಅಂತ ಹೇಳಲ್ಲ. ಆ ಸ್ಟೇಷನ್ ಮುಂದೆ ಹೋಗ್ಬೇಕಾದ್ರೆ ಮುಂದ್ಗಡೆ ಇದ್ದವ್ರು ಯಾರಿಗೋ ಒಂದು ಟಚ್ ಆಗೋಯ್ತು. ಅವ್ರು ನಂಗೆ ಆನ್ ಮಾಡೋಕ್ಕೆ ಬರಲ್ಲ ಕಾರ್ ರೀ, ಟಚ್ ಆಗೋಯ್ತು. ಅದಾದ ತಕ್ಷಣ ಅವರು ಸ್ಟೇಷನ್ ಹತ್ರ, ನಾನು ಸ್ಟೇಷನಿಂದ 50 ಹೆಜ್ಜೆ ದೂರದಲ್ಲಿ ಎದುರುಗಡೆ ಸ್ಟೇಷನ್ ಅಂತ ಅಲ್ಲಿ ಟಚ್ ಆಗೋಯ್ತು. ಸೊ ನಾನು ಇಳಿದಿದ್ದೀನಿ, ಏನಾಯಿತು ಅಂತೆಲ್ಲ ಅವರು ಡ್ರೈವರ್ ಅವ್ರು ಮಾತಾಡ್ಕೋತಾರೆ. ಸರ್ ಹಿಂಗೆ ಆಗದ ಅದು ಇದೊಂದು ಜಗಳ ಆಡ್ತಾರೆ. ನಾನು ನೀರು ಕುಡಿಬೇಕಲ್ಲ ಅಂತ ಸ್ಟೇಷನ್ ಹತ್ರ ಬಂದೆ. ನೀರು ಕುಡಿ ಸರ್ ಅಂದರೆ ಒಂದು ವಾಟ್ರ್ ಕುಡಿತಾ ಇದ್ದೆ. ಸರ್ ನಿಮಗೆ ಈ ನ್ಯೂಸ್ ರಿಪೋರ್ಟರ್ಸ್ ಎಲ್ಲ ಹೇಗೆ ಅಂದರೆ ಪ್ರತಿದಿನ ಸಂಜೆ ಅಲ್ಲೊಂದು ಮಾಹಿತಿ ತರ್ತಾರೆ. ಸರ್ ಯಾವ್ದಾರು ಕ್ರೈಮ್ ನ್ಯೂಸ್ ಯಾವ್ದಾರು ಇದೆಯಾ, ಇವತ್ತಿನ ಎಕ್ಸ್ಕ್ಲೂಸಿವ್ ಏನಾದ್ರು ಗಲಾಟೆ, ಗಂಡ ಹೆಂಡತಿ ಜಗಳ ಅಥವಾ ಇನ್ನೇನಾರು ಇದೆಯಾ? ಸರ್ ಪ್ರಥಮ ಅವ್ರು ಬಂದು ನಮ್ಮ ಸ್ಟೇಷನ್ ಕೂತವ್ರೆ ಅಂತ ಹೇಳಿ. ಹಾಂ ಏನಕ್ಕೆ ಹೇಳಿ, ಏನು ಅಂದರೆ ಪ್ರಥಮ ಆಕ್ಸಿಡೆಂಟ್ ಕೇಸಲ್ಲಿ ಬಂದು ಕೂತವ್ರೆ. ಇದಾಗಿದೆ ಆಕ್ಸಿಡೆಂಟ್ ಕೇಸಾ? ಟಕ್ಕನಾಗ 10 ನಿಮಿಷಕ್ಕೊಂದು ಬ್ರೇಕಿಂಗ್ ನ್ಯೂಸ್, ಪ್ರಥಮಿಂದ ಆಕ್ಸಿಡೆಂಟ್ ಅಂತ ಒಂದು ಯಾವ್ದಾರೋ ಒಂದು ಬಂತು ಕೋರ್ಟ್ ನ್ಯೂಸಲ್ಲಿ. ಏನು ಅಂತ ಹೇಳಿದೆ. ಪ್ರಥಮ ಕಾರ್ ಆಕ್ಸಿಡೆಂಟ್. ಎಲ್ಲಿದ್ದೀರಾ? ಇಲ್ಲೇ ಒಂದು ಕಡೆ ಇದ್ದೀನಿ, ದೂರದಲ್ಲೇ ಇದ್ದೀನಿ ಇಂಥ ಇದ್ರ ಹತ್ರ. ಎಲ್ಲಿ ನೀವು ಆಕ್ಸಿಡೆಂಟ್ ವಿಷಯ ಬಂತು ಆಲ್ರೆಡಿ ಅಲ್ಲಿದ್ದೀರಾ? ಹಾಂ ನಾನಾ? ನೀವೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಇದೆ ಅಥವಾ ಬಹುಶಃ ಅಲ್ಲೇ ನಾನು ಅಣ್ಣ ಒಂದೇ ಒಂದು ರಿಕ್ವೆಸ್ಟ್ ಬ್ರದರ್, ನನಗೆ ಕಾರ್ ಆನ್ ಮಾಡೋಕ್ಕೆ ಬರಲ್ಲ. ಬೇರೆಯವ್ರ ಕಾರ್ಯಕ್ರಮಕ್ಕೆ ಕೂತಿದ್ದೀನಿ, ಅದು ಅವ್ರದ್ದು ಇದು. ನಿಮ್ಮೇ ಪೊಲೀಸ್ನವ್ರು ಬಂದು ಸ್ಟೇಷನ್ ಕೂಡಿಸ್ಕೊಂಡವ್ರೆ. ಅಣ್ಣ ಕಾರ್ ಟಚ್ ಆಯಿತು ಅಂದರೆ ಅವ್ರವ್ರು ಮಾತಾಡ್ಕೋತಾರೆ. 10 ನಿಮಿಷದ ಕೆಲಸನೂ ನೀರು ಕುಡಿಬೇಕು ಅಂದರೆ ಇನ್ಸ್ಪೆಕ್ಟ್ರ್ ನೋಡಿದ್ರು, ಬನ್ನಿ ಪ್ರಥಮ ಅವರು ಸ್ಟೇಷನ್ ಇಸ್ಕೊಂಡು ಕೊಡೋರು ಬನ್ನಿ ಅಂದರು. ಪಾಪ ಹೆಂಗೆ ಅಂದರೆ ಈ ಡಾಕ್ಟ್ರು ಮತ್ತು ಪೊಲೀಸರು ಬನ್ನಿ ನಮ್ಮ ಹಾಸ್ಪಿಟ್ಲಿಗೆ ಅಂತ ಡಾಕ್ಟ್ರ್ ಕರಿತಲ್ಲ, ಬನ್ನಿ ನಮ್ಮ ಸ್ಟೇಷನ್ಗೆ ಅಂತ ಕರ್ತಲ್ಲ. ಹಂಗೆ ಆಗಬೇಕು. ನೀವು ಅದು ನೋಡಿ ಆಗಲೇ ನ್ಯೂಸ್ ಪ್ರಥಮ ಆಗಲೇ ಪಬ್ಲಿಷ್ ಆಗಿ ನಮ್ದಲ್ಲಿ 10 minutes ಆಯಿತು. ಹಾಂ ನೋಡ್ತೀನಿ ಆರ್ಟಿಕಲ್ ಹಂಗೆ ಪ್ರಥಮಿಂದ ಆಕ್ಸಿಡೆಂಟ್ ಅಂತ. ತಕ್ಷಣ ಫೋನ್ ಮಾಡಿ, ದೇವರಾಣೆ ಒಂದು ಕೆಲಸ ಮಾಡಿ, ತಕ್ಷಣ ಅದೇ ಸ್ಟೇಷನ್ ಇನ್ಸ್ಪೆಕ್ಟರ್ ನಂಬರ್ ಇದೆಯಲ್ಲ ಒಂದೇ ಒಂದು ಫೋನ್ ಮಾಡಿ, ನನಗೆ ಅದರಲ್ಲಿ ಏನಾರು ಇನ್ವಾಲ್ವ್ಮೆಂಟ್ ಇದೆಯಾ, ನಾನು ಟಚ್ ಮಾಡಿದ್ದೀನ, ದಯವಿಟ್ಟು ಟಚ್ ಮಾಡಿ ನೋಡಿ. ಎಸ್ ಅಂದರೆ ನೋ ಇದು ನೀವು ಇದು ಮಾಡಿ. ತಕ್ಷಣ ನೋಡಿದ್ರು ಅದನ್ನು ಡಿಲೀಟ್ ಮಾಡಿಸೋದಂಗೆ ಕಷ್ಟ ಆಗೋಯ್ತು. ಬಹಳ ಕಡಿಮೆ ಟೈಮಲ್ಲಿ ವೈರಲ್ ಹಾಕೋ ಮುಂಚೆ ನಾನು 3 ವರ್ಷದಿಂದ ಮಾತು ಹೇಳ್ತಾರೆ. ತಕ್ಷಣ ಡಿಲೀಟ್ ಮಾಡಿ. ಅವತ್ತು ಅಂದ್ಕೊಂಡೆ ನನಗೆ ಯಾವುದೋ ಫೋನ್ ಬರ್ತಿರ್ತೀನಿ, ಹೇಳಪ್ಪ ಅಂತಿರ್ತೀನಿ. ಎಲ್ಲೋ ಒಂದು ಕಡೆ ಟಚ್ ಆಯ್ತು, ಕುಡಿದ ಮತ್ತಿನಲ್ಲಿ ಪ್ರಥಮಿಂದ ಆಕ್ಸಿಡೆಂಟ್. ಅಷ್ಟಕ್ಕೂ ಪ್ರಥಮ ಇದು ಮಾಡ್ಬೇಕಾದ್ರೆ ಡ್ರಗ್ಸ್ ತೊಗೊಂಡಿದ್ರಂತೆ, ಇವೆಲ್ಲ ಹಾಕಿಬಿಟ್ರೆ ಕಷ್ಟ ಅಂದ್ಕೊಂಡು ಅವತ್ತಿಂದ ಕಲಿತೇ ಇಲ್ಲ. ಬಟ್ ಈ ಕೊಕೈನ್ ಸಿನಿಮಾಗೆ ಫೈಟ್ ಸೀನ್ ಇದೆ. ಇದು ಇಟ್ಸ್ ಅ ವೆರಿ ಬಿಗ್ ಆ್ಯಕ್ಷನ್ ಸಿನಿಮಾ. ಈ ಸಿನಿಮಾದಲ್ಲಿ ಇದು ನಡೀತಾ ಇದೆ. ಯಾವುದೋ ಆ್ಯಕ್ಷನ್ ಕಾರ್ ಬೇಕು, ಇದು ಕಾರ್ ಡ್ರೈವಿಂಗ್ ಬೇಕೇ ಬೇಕು. ಸೊ ಮುಂದಿನ ತಿಂಗಳು ಕಲಿತಾ ಇದ್ದೀನಿ. DKD ಇದ್ದಿದ್ದರಿಂದ ಅದು ನಿಲ್ಲಿಸಿದ್ದೆ. ಡ್ಯಾನ್ಸ್ ಮಾಡಿ ಸುಸ್ತಾಗಿ ಬೆವರು ಸುರಿಸಿದ್ದೀನಿ ರೀ. ಈಗ ನೋಡ್ರೆ ಈಗ ಕಲಿತಾ ಇದ್ದೀನಿ. ಸೊ ಇದು
ಈ ಥರ ಆಗಿ ಎಲ್ಲ ಒಂದು ಮೆಮೊರೀಸ್. ಇವತ್ತು ನೋಡಿ, ಇವತ್ತು ನಾನು ಕೂಡ ಇಷ್ಟಪಡುವಂತಹ ಟಿ.ವಿ. 9 ಎಕ್ಸ್ಪೋರ್ಟ್ ಬಂದಿದ್ದೆ, ಅದರಲ್ಲಿ ಸ್ಪೆಷಲ್ ಆಯಿತು. ಬಿಗ್ ಬಾಸ್ ಎಲ್ಲ ಥರದ್ದು ಸ್ಪೆಷಲ್ ಇದೆ. ನಾನು ಎಲ್ರಿಗೂ ಹೇಳೋದಷ್ಟೇ, ಜನ ನಿಮ್ಮನ್ನು ಪ್ರಾಮಾಣಿಕವಾಗಿ 9:15 ಗಂಟೆಗೆ ಮಲ್ಕೊಳ್ಳೋ ಟೈಮ್ ಪ್ರಾಮಾಣಿಕವಾಗಿ ಇಟ್ಕೊಂಡು ಯಾರು ಬರಲಿಪ್ಪ ಒಂದು ಹೇಳ್ತೀನಿ, ನಿಮ್ಮ ನಂಬಿಕೆ ಇಟ್ಟು ನೋಡ್ತಾರೆ. ಅವ್ರ ನಂಬಿಕೆ ಮೋಸ ಆಡಂಗೆ ಆಡಬೇಡಿ, ಪ್ರಾಮಾಣಿಕವಾಗಿ ಎಂಟರ್ಟೈನ್ಮೆಂಟ್ ಕೊಡಿ. ಅವ್ರ ನಂಬಿಕೆ ಮೋಸ